ಭಾರತದ ಸೇನೆ ವಿಫಲಗೊಳಿಸಿದೆ. ಪಾಕಿಸ್ತಾನದ ಮೇಲೆ ಭಾರತ ದಾಳಿಯನ್ನ ಎರಡನೆಯ ದಾಳಿ ಆಗಿರುವಂಥದ್ದು ಇವತ್ತು ಬೆಳಗ್ಗೆ ಎರಡನೆಯ ದಾಳಿಯನ್ನ ಮಾಡಿದ ಬಳಿಕ ಈಗ ಅಮೆರಿಕ ತನ್ನ ನಾಗರಿಕರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿದೆ. ಪಾಕಿಸ್ತಾನದಲ್ಲಿರುವಂತಹ ನಾಗರಿಕರು ಅಮೆರಿಕದ ರಾಯಭಾರ ಕಚೇರಿಗೆ ತೆರಳಬೇಕು ಅಂತೇಳಿ ಈಗ ಸ್ಥಳಾಂತರ ಮಾಡಬೇಕಾಗುತ್ತೆ. ನಿನ್ನೆ ಸಿಂಗಾಪುರ ಭಾರತದ ಮತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನದ ಪ್ರವಾಸ ಕೈಗೊಳ್ಳಬೇಡಿ ಅಂತೇಳಿ ನಿನ್ನೆ ತನ್ನ ಪ್ರಜೆಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು. ಅದೇ ರೀತಿಯಾದಂತಹ ಕ್ರಮಗಳು ಇವೆಲ್ಲವೂ ಕೂಡ ಅಮೆರಿಕ ಈಗ ತನ್ನ ಪ್ರಜೆಗಳಿಗೆ ಹೇಳಿದೆ. ಪಾಕಿಸ್ತಾನದಲ್ಲಿರುವಂತಹ ಯಾರೆಲ್ಲ ಅಮೆರಿಕದ ನಾಗರಿಕರು ಯಾರು ಹೋಗಿರ್ತಾರೆ ಭೇಟಿಗೆ ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ತಾವು ಅಮೆರಿಕದ ರಾಯಭಾರ ಕಚೇರಿಗೆ ವಾಪಸ್ ಹೋಗಬೇಕು. ಕಾರಣ ಏನು ಅಂತ ಹೇಳಿದ್ರೆ ಅವರನ್ನೀಗ ಸ್ಥಳಾಂತರ ಮಾಡಬೇಕಾಗತ್ತೆ. ಸೊ ಇದು ಅಮೆರಿಕದಿಂದ ಬರ್ತಾ ಇರುವಂತಹ ಸಂದೇಶ. ಸೊ ವಾರ್ ಅನ್ಅಫಿಷಿಯಲಿ ಸ್ಟಾರ್ಟ್ ಆದಂಗಿದೆ. ಅಧಿಕೃತವಾಗಿ ಸರ್ಕಾರ ಇವತ್ತು ರಕ್ಷಣಾ ಸಚಿವಾಲಯ ಕೊಟ್ಟಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ನಿನ್ನೆ ಪಾಕಿಸ್ತಾನದ ಸೇನೆ 15 ಕಡೆಗಳಲ್ಲಿ ಕ್ಷಿಪಣಿ ದಾಳಿಗೆ ಯತ್ನವನ್ನು ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಇವತ್ತು ಭಾರತ ಬೆಳಗ್ಗೆ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೇಲೆ ಮತ್ತು ಇತರೆ ಕಡೆಗಳಲ್ಲಿ ನಾವು ದಾಳಿಯನ್ನು ಮಾಡಿದ್ದೀವಿ ಅಂಥೇಳಿ ಭಾರತದ ರಕ್ಷಣಾ ಸಚಿವಾಲಯ ಹೇಳಿದೆ. ಅಂದರೆ ಸರ್ಜಿಕಲ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸಂಘರ್ಷ ಒಂದು ಮೆಟ್ಟಿಲು ಮುಂದೆ ಹೋಗಿ ನಿಂತಂಗಾಗಿದೆ. ಸೊ ಪಾಕಿಸ್ತಾನ ಕೂಡ ಏನು ಸುಮ್ಮನೆ ಇರಲ್ಲ, ರಿಟಾಲಿಯೇಷನ್ ಕೊಡಲೇಬೇಕಾಗತ್ತೆ. ಅದು ಅವರು ಮಾನ ಮರ್ಯಾದೆ ಪ್ರಶ್ನೆ ಅಷ್ಟೇ, ಮಾನ ಮರ್ಯಾದೆಯ ಪ್ರಶ್ನೆ. ಸೊ ಅಮೆರಿಕದ ರಾಯಭಾರ ಕಚೇರಿ ತನ್ನ ಪ್ರಜೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ.